ಬೇಜಾರಾಯಿತು. ನಾವೇನೋ ಅಂದ್ಕೊಂಡು ಹೋದ್ವಿ, ಅದೇ ಏನೋ ಬೇರೆ ಆಗೋಯ್ತು, ಬೇಜಾರಾಯಿತು. ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ನವೀನ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಬೆಳಗ್ಗೆನೇ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನೆನ್ನೆ ಎಲ್ಲ ಹಬ್ಬ ಎಲ್ಲ ದೀಪಾವಳಿ ಹಬ್ಬ ಎಲ್ಲ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಮಾಡಿದ್ರಿ ಅಂತ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿ ಮಾಡಿದೆ. ಆದರೆ ಮಳೆ ಸಿಕ್ಕಾಪಟ್ಟೆ ಮಳೆ ಗಾಯ್ಸ್, ಹಾಗಾಗಿ ಪಟಾಕಿಯನ್ನು ಕೂಡ ಜಾಸ್ತಿ ಹೊಡೆಯೋಕ್ಕಾಗಲಿಲ್ಲ. ಸ್ವಲ್ಪ ಹೊಡೆದಿದ್ದಷ್ಟೇ ಮಳೆ ಇತ್ತು. ರಾತ್ರಿ ಪೂರ್ತಿ ಮಳೆ ಇತ್ತು. ಮಳೆ ಅಂತೂ ಕಮ್ಮಿ ಆಗಲೇ ಇಲ್ಲ. ಫೋನ್ ಮಾಡ್ತಾಯಿದ್ದಾನ. ಇವಾಗ ನಾನು ಇಷ್ಟು ಬೇಗ ಯಾಕೆ ಎದ್ದಿದ್ದೀನಿ ಅಂತ ಹೇಳಿದ್ರೆ, ಮಹದೇಶ್ವರನ ದೇವಸ್ಥಾನ ಅಂದರೆ ರಾತ್ರಿ ಪೂರ್ತಿ ಎಲ್ಲ ಮೆರವಣಿಗೆ ಇರುತ್ತೆ. ಇವಾಗ ಪೂಜೆಗೆ ಹೋಗಬೇಕು. ಇಲ್ಲಿ ನಮ್ಮ ರೋಡಿಗೆ ಬರ್ತಾಯಿತ್ತು. ಇವಾಗ ಆಲ್ರೆಡಿ ಬಂದು ಹೊರಟೋಗಿದೆ. ನಮಗೆ ಸ್ವಲ್ಪ ಲೇಟ್ ಆಯಿತು. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಂದರೆ ಇನ್ನೂ ಮೆರವಣಿಗೆ ಮಾಡ್ತಾ ಇದ್ದಾರೆ ಕುಂಬಾರಕಪ್ಲಲ್ಲಿ. ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ. ಇಲ್ಲೂ ಕೂಡ ನೋಡ್ತಾ ಇರ್ಬೋದು ನೀವು, ಆವಾಗಲೇ ಎದ್ದು ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ. ಇವತ್ತು ರಾಯರ ವಾರ ಆಗಿರೋದ್ರಿಂದ ವಾರ ಪೂಜೆ ಎಲ್ಲ ಆಗಿದೆ. ಮಕ್ಕಳು ಬೇಗ ಎದ್ದು ಕೂಡ ಮೆರವಣಿಗೆಗೆ ಹೋಗಿದ್ದಾರೆ. ತುಂಬ ಚೆನ್ನಾಗಿ ಮೆರವಣಿಗೆ ಮಾಡ್ತಾರೆ. ಮತ್ತು ಕೊಂಡ ಎಲ್ಲ ಇರುತ್ತೆ. ಇವತ್ತು ಮಹದೇಶ್ವರ ಅಂದರೆ ಕುಂಬಾರಕಪ್ಲು ಮಹದೇಶ್ವರ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿರುತ್ತೆ. ಇವತ್ತೆಲ್ಲ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗಿದ್ರೆ ಎಲ್ಲೂ ಸ್ಕಿಪ್ ಮಾಡಿದೆ, ಮಿಸ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ. ಈಗ ಟೈಮ್ ಆಗೋಗಿದೆ ಆಲ್ರೆಡಿ. ನವೀನ್ ಕಾಯ್ತಾ ಇದ್ದಾರೆ. ನಾವು ಕೂಡ ಇವಾಗ ಹೋಗಿ ಪೂಜೆ ಮಾಡಿಕೊಂಡು ಬರ್ತೀವಿ. ಅಲ್ಲೆಲ್ಲ ಹೇಗೆಲ್ಲ ಅಲಂಕಾರ ಮಾಡಿರ್ತಾರೆ, ಹೇಗೆಲ್ಲ ಮೆರವಣಿಗೆ ಆಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಓಕೆ, ಮತ್ತೆ ಸಿಗ್ತೀನಿ. ಸಂವತ್ಸರ ದೇವ್ರ ಮೆರವಣಿಗೆ ಹೋಗ್ತಾ ಇತ್ತಲ್ಲ, ಪೂಜೆ ಮಾಡಿಸೋಣ ಅಂತ ಹೇಳಿ ಹೋಗ್ವಲ್ಲ. ಆದರೆ ರೋಡಲ್ಲಿ ದೇವ್ರು ಕಾಣಿಸ್ತಿಲ್ಲ, ಯಾವುದೇ ಜನ ಕೂಡ ಕಾಣಲಿಲ್ಲ. ಆವಾಗಲೇ ದೇವಸ್ಥಾನದ ಹತ್ರ ಹೊರಟೋಗ್ಬಿಟ್ಟಿದ್ಯಾ ಅಂತ ಅಂದ್ಕೊಬಿಟ್ವಿ. ಆದರೆ ಪಕ್ಕದ ರೋಡಲ್ಲಿತ್ತು. ಅಲ್ಲಿ ಕೇಳಿದ್ವಿ, ಪಕ್ಕದ ರೋಡಲ್ಲಿದೆ, ಹೋಗಿ ದೇವ್ರ ಮೆರವಣಿಗೆ ಹೋಗ್ತಾ ಇದೆ, ಇನ್ನೂ ದೇವಸ್ಥಾನಕ್ಕೆ ಇನ್ನೂ ಅರ್ಧ ಭಾಗನೂ ಹೋಗಿಲ್ಲ, ಹೋಗಿ ಅಂತ ಹೇಳಿದ್ರು. ಸರಿ ಬಂದ್ವಿ. ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು ಗಾಯ್ಸ್. ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ, ನಾವು ನಿಜವಾಗ್ಲೂ ಕೂಡ ಯಾವ ವರ್ಷವೂ ಈ ಥರ ದೇವ್ರನ್ನ ಕಣ್ತುಂಬ ನೋಡಿ ದೇವ್ರ ದರ್ಶನ ಮಾಡಿ ಪೂಜೆನ ಮಾಡಿಸಿರ್ಲಿಲ್ಲ. ಬೇಗ ಒಂದು 6 ಗಂಟೆ 5:15ಗೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಬೇಗ ಬಂದುಬಿಡ್ತಿದ್ವಿ. ಮಕ್ಕಳಿಗೆಲ್ಲ ತಿಂಡಿ ಮಾಡಬೇಕು, ಸ್ಕೂಲ್ ಕಳಿಸ್ಬೇಕು ಅಂತ. ಈ ಸಲ ಅಂತೂ ತುಂಬಾ ಖುಷಿ ಆಯಿತು. ನಿಂತ್ಕೊಂಡು ನೆಮ್ಮದಿಯಿಂದ ಭಕ್ತಿಯಿಂದ ಪೂಜೆ ಎಲ್ಲ ಮಾಡಿಸಿ ಆ ಭಗವಂತನ ಪ್ರಾರ್ಥನೆ ಎಲ್ಲನೂ ಮಾಡಿಕೊಂಡು ಎಲ್ಲ ಮಾಡಿದೆ. ತುಂಬಾ ಖುಷಿ ಅನ್ನಿಸ್ತು. ಈ ಸಲ ನಾವು ದೇವ್ರ ದರ್ಶನ ಮಾಡಿದ್ದಂತೂ ಎಲ್ಲ ಹಿಡ್ಗ ಎಲ್ಲ ಹೊಡಿತಾ ಇದ್ರು, ಕಂಡಾಯ ಎಲ್ಲನೂ ಕೂಡ ತಗೊಂಡು ಹೋಗ್ತಾ ಇದ್ರು. ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ, ಮಹದೇಶ್ವರಂಗೆ ಹೂವಿಂದ ಫುಲ್ ಎಲ್ಲ ಅಲಂಕಾರ ಮಾಡಿಬಿಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಬಸವಣ್ಣ ಪಕ್ಕ
ಇನ್ನು ನನ್ನ ಮಕ್ಕಳಂತೂ ದೇವ್ರ ಹತ್ರನೇ ಇದ್ದರು, ದೇವ್ರು ಬಿಟ್ಟು ಅಳ್ಳಾಡ್ತಾನೆ ಇರಲಿಲ್ಲ. ಟೋಟಲಿ ಇಲ್ಲಿ 4 ರಥ ಹೋಗ್ತಾ ಇದ್ದು, 4 ರಥದಲ್ಲೂ ಕೂಡ ದೇವರೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಬಸವಣ್ಣ ಮತ್ತು ಮಹದೇಶ್ವರ ಮತ್ತು ಸಿದ್ದಪ್ಪಾಜಿ ಎಲ್ಲ ಕೂಡ ದೇವರು ಹೋಗ್ತಾ ಇತ್ತು. ನೋಡಿದ್ರೆ ತುಂಬಾ ಖುಷಿ ಆಗ್ತಾ ಇತ್ತು. ಓರಿಗಳೆಲ್ಲನೂ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾನೆಲ್ಲ ರಥದ ಹತ್ರ ನಿಂತ್ಕೊಂಡು ಫೋಟೋ ಎಲ್ಲ ಕೂಡ ತಗೋತಾ ಇದ್ದೆ. ನವೀನ್ ಫೋಟೋ ತಗೊಡ್ತೀನಿ ನಿಂತ್ಕೊ ಅಂತ ಹೇಳಿದ್ರು. ನಿಂತ್ಕೊಂಡು ಫೋಟೋ ಎಲ್ಲ ತಗೋತಾ ಇದ್ದೆ. ತುಂಬಾ ಚೆನ್ನಾಗಿ ಖುಷಿ ಅಂತು. ಇಡೀ ಕುಂಬಾರಕೊಪ್ಲು ಜನ ಅಂತೂ ಅಲ್ಲೇ ಇದ್ದರು. ದೊಡ್ಡ ಊರಲ್ವ ಕುಂಬಾರಕೊಪ್ಲು, ಹಾಗಾಗಿ ಇಡೀ ಕುಂಬಾರಕೊಪ್ಲು ಜನ ಎಲ್ಲ ಅಲ್ಲೇ ಇದ್ದರು. ಏನೋ ಒಂಥರ ಸಂಭ್ರಮ, ಸಡಗರ ಕುಂಬಾರಕೊಪ್ಲು ಅವ್ರಿಗೆ ಈ ಹಬ್ಬ ಅಂತ ಹೇಳಿದ್ರೆ ತುಂಬಾ ಖುಷಿಯಿಂದ, ತುಂಬಾ ಆಡಂಬರದಿಂದ ಹಬ್ಬನ ಮಾಡ್ತಾರೆ. ಎಷ್ಟು ಚೆನ್ನಾಗಿ ಹಬ್ಬ ಮಾಡ್ತಾರೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ದೇವರೆಲ್ಲ ಮತ್ತು ದೇವಸ್ಥಾನಕ್ಕೆಲ್ಲ ಹೋದ್ಮೇಲೆ ಕೊಂಡ ಮೆರವಣಿಗೆ ಇರುತ್ತೆ. ಫುಲ್ ಜಾತ್ರೆ ಥರ ಎಲ್ಲ ಇದು ಡೆಕೋರೇಷನ್ ಮಾಡಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಇದು ಜಾತ್ರೆನೇ ಅಂತಲೂ ಕೂಡ ಹೇಳ್ಕೊಬೋದು, ಅಷ್ಟು ಚೆನ್ನಾಗಿರುತ್ತೆ. ಪಟಾಕಿ ಅಂತೂ ಸಿಕ್ಕಾಪಟ್ಟೆ ಹೊಡಿತಾಯಿದ್ರು. ಹಿಂಗೆ ಹೊಡಿತಾಯಿದ್ರು ಅಂತ ಸೌಂಡ್ಗಂತೂ ನನ್ನ ಕಿವಿ ಗುಮ್ ಅಂತ ಇತ್ತು, ಕೇಳೋಕೆ ಆಗ್ತಾ ಇರಲಿಲ್ಲ. ಅಷ್ಟು ಪಟಾಕಿ ಡಮ್ 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 ಅಂತ ಹೊಡಿತಾಯಿದ್ರು. ಹಿಡ್ಗಾಯಿ ಹೊಡಿತಾಯಿದ್ರು. ಎಲ್ಲ ಕೂಡ ಬಂದು ಪೂಜೆ ಮಾಡಿಸ್ತಾಯಿದ್ರು. ನೋಡೋಕ್ಕಂತೂ 2 ಕಣ್ಣು ಸಾಕಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಹೂವಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ಎಲ್ಲ ಥರ ಹೂಗಳು, ಎಲ್ಲ ಕಲರ್ ಹೂಗಳನ್ನೂ ಕೂಡ ಹಾಗೆ ಅಲಂಕಾರ ಮಾಡಿದರು. ಅದು ನೋಡೋಕ್ಕೆ ಚೆಂದ. ಇದಂತೂ ಬಸವಣ್ಣನ ಮುಂದೆ ಕೂರಿಸಿ ಎಷ್ಟು ಚೆನ್ನಾಗಿ, ಈ ಸಲ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ಏನೋ ಒಂಥರ ವಿಶೇಷ ಕಾಣಿಸ್ತಾ ಇತ್ತು. ನಮಗಂತೂ ಖುಷಿ ಆಗ್ತಾಯಿತ್ತು. ನಾನು ಅಂದ್ಕೊಂಡೆ ಈ ಸಲ ಪೂಜೆ ಮಾಡ್ಸೋಕ್ಕಾಗುತ್ತೋ ಇಲ್ವೋ, ಕಾಣೆ ಅಲ್ಲಪ್ಪ, ನಾನು ಲೇಟಾಗಿ ಬೇರೆ ಎದ್ಬಿಟ್ಟೆ, ಏನು ಮಾಡೋದು ಅಂತ ಅನ್ಕೋತಿದ್ದೆ. ಆದರೆ ಇಷ್ಟು ಚೆನ್ನಾಗಿ ಪೂಜೆ ಎಲ್ಲ ಆಗುತ್ತೆ, ಇಷ್ಟು ಚೆನ್ನಾಗಿ ದರ್ಶನ ಎಲ್ಲ ಮಾಡ್ತೀವಿ ಅಂತ ನಿಜ ಕೂಡ ನಾವು ಅಂದ್ಕೊಂಡಿರಲಿಲ್ಲ. ನನ್ನ ಭಾಗ್ಯ, ನನ್ನ ಪುಣ್ಯ ಅಂತಲೇ ಅನ್ಕೋಬೋದು. ಅಷ್ಟು ಚೆನ್ನಾಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಸಿದ್ವಿ. ಮಕ್ಕಳಂತೂ ಕರೆದ್ರೂ ಬರ್ತಾ ಇರಲಿಲ್ಲ. ಇವತ್ತು ಕಾಲೇಜ್ಗೆ ಸ್ಕೂಲ್ಗೆಲ್ಲ ರಜಾ ಹಾಕ್ಬಿಟ್ಟಿದ್ರು. ವರ್ಷಕ್ಕೊಂದ್ಸಲ ಅಲ್ವಮ್ಮ, ಈ ಸಲ ರಜಾ ಹಾಕ್ತೀವಮ್ಮ, ಕೊಂಡ ಎಲ್ಲ ನೋಡ್ಕೊ ಬರ್ತೀವಿ ಪ್ಲೀಸ್ ಅಮ್ಮ ಅಂತ ಹೇಳಿದ್ರು. ದೊಡ್ಡವನಿಗೆ ಎಕ್ಸಾಮ್ ಇದೆ. ನಾನು ಅಂದೆ ನಿನಗೆ ಎಕ್ಸಾಮ್ ಇದೆ ಕಣಪ್ಪ ಅಂತ. ಇಲ್ಲ ಅಮ್ಮ ಪ್ಲೀಸ್ ಅಮ್ಮ, ಇದೊಂದು ವರ್ಷ ಅಲ್ವಾ, ವರ್ಷಕ್ಕೆ ಒಂದೇ ಸಲ ಅಲ್ವಮ್ಮ ಬರೋದು ಅಂತ. ಚಿಕ್ಕವರಾಗಿದ್ದಾಗ ಹೋಗೋಕ್ಕೆ ಇಷ್ಟಪಡ್ತಿರ್ಲಿಲ್ಲ, ಅಂದರೆ ಸ್ವಲ್ಪ ಭಯ ಪಡೋರು, ಜನ ಜಾಸ್ತಿ ಇದ್ದಾರೆ, ತಳ್ಳಾಟ ನೂಕಾಟ ಅಂತ. ನಾನು ಕೂಡ ಕಳಿಸ್ತಾ ಇರಲಿಲ್ಲ. ಈ ಸಲ ದೊಡ್ಡವರಾಗಿದ್ದಾರಲ್ವ, ಗೊತ್ತಾಗುತ್ತಲ್ವ ಅಂತ ಹೇಳಿ ಕಳಿಸ್ದೆ. ಹೋಗಿ ಎಂಜಾಯ್ ಮಾಡಿತ್ತು. ಇಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಮಹದೇಶ್ವರನ ಎತ್ತಿನ ಗಾಡಿಲೇ ಮೆರವಣಿಗೆ ಮಾಡೋದು. ಇಡೀ ರಾತ್ರಿ ಪೂರ್ತಿ ಕೂಡ ಎತ್ತಿನ ಗಾಡಿಲೇ ಮೆರವಣಿಗೆ ಮಾಡೋದು. ಎತ್ತಿನ ಗಾಡಿಗೆ ಹೂವಿಂದ ಫುಲ್ ಎಲ್ಲ ಅಲಂಕಾರ ಮಾಡಿ 2 ಬಸವಣ್ಣನ ಕಟ್ಟಿ, ಓರಿಗಳನ್ನ ಕಟ್ಟಿ ಆ ಮೆರವಣಿಗೆನೇ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನನ್ನ ಮಗ ಅಂತೂ ಗಾಡಿ ಹತ್ರನೇ ಇದ್ದ, ದೊಡ್ಡವನು ಅಲ್ಲೇ ನಿಂತಿದ್ದ. ನನಗೆ ಒಂದು ಫೋಟೋ ತೊಗೋಬೇಕು ಅಂತ ತುಂಬಾ ಆಸೆ ಆಗ್ತಾಯಿತ್ತು. ಆದರೆ ಜನ ಜಾಸ್ತಿ ಆಗಿಬಿಟ್ಟು ಫೋಟೋ ತೊಗೊಳಕ್ಕೆ ಆಗಲಿಲ್ಲ. ಬಿಡು ಏನಾಗಲ್ಲ ಅಂತ ಹೇಳಿ, ಒಂದು ಹೆಂಗೋ ಅಲ್ಲಿ ನಿಂತಿದ್ನಲ್ಲ ಅಷ್ಟೇ ಸಾಕು ಅಂತ ಹೇಳಿ ಆ ಭಗವಂತನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಮನೆಗೆ ಬಂದ್ವಿ ಇವಾಗ. ಓಕೆ ಫ್ರೆಂಡ್ಸ್, ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ನಾವು ಹೊರಟೋಗಿದ್ದೆ ದೇವ್ರ ಮುಂದಕ್ಕೆ ಅಂತ ಅಂದ್ಕೊಂಡ್ವಿ, ಆದರೆ ಸದ್ಯ ಇಲ್ಲೇ ಸಿಕ್ತು. ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ಅಲ್ವಾ, ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ನನಗಂತೂ ತುಂಬಾ ಖುಷಿ ಆಯಿತು. ಬೆಳಗ್ಗೆನೇ ಎದ್ದು ವಾರ ಪೂಜೆ ಮುಗಿಸಿ ಈ ಥರ ದೇವ್ರ ದರ್ಶನ ಎಲ್ಲ ಮಾಡ್ಕೊಬಂದರೆ ಮನಸ್ಸಿಗೆ ಏನೋ ಒಂಥರ ಆನಂದ, ನೆಮ್ಮದಿ, ಖುಷಿ, ಸಂತೋಷ ಎಲ್ಲ ಸಿಗುತ್ತೆ. ಇವಾಗ ತಿಂಡಿಗೆ ರೆಡಿ ಮಾಡ್ಕೋಬೇಕು. ಚಪಾತಿ ಮಾಡೋಣ ಅಂತ ಹೇಳಿ ಅನ್ಕೋತಾ ಇದ್ದೀನಿ. ಮಕ್ಕಳು ಕೂಡ ಅಲ್ಲೇ ಇದ್ದಾರೆ, ನೋಡಿದ್ರಲ್ಲ, ಮಕ್ಕಳು ಇಬ್ಬರು ಕೂಡ ಅಲ್ಲೇ ನಿಂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದಾರೆ. ಇಂಥ ಟೈಮಲ್ಲಿ ಗಂಡು ಮಕ್ಕಳಿಗೆ ಈ ಥರ ಮೆರವಣಿಗೆ, ದೇವ್ರ ಮೆರವಣಿಗೆ ಎಲ್ಲ ಮಾಡೋದು, ಎಲ್ಲ ನೋಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಇವಾಗ ಎಲ್ಲ ಕೂಡ ಮಕ್ಕಳಲ್ಲೇ ಇದ್ದಾರೆ. ಅವ್ರು ಬರೋಷ್ಟೊಳಗೆ ಏನಾದರೂ ತಿಂಡಿ ರೆಡಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಚಪಾತಿ ಮಾಡ್ತಾಯಿದ್ದೀನಿ. ಇವಾಗ ನವೀನ್ ಚಪಾತಿ ಹಿಟ್ಟು ಖಾಲಿ ಆಗಿತ್ತು, ತಗೊಬರೋಕ್ಕೆ ಅಂಗಡಿಗೆ ಹೋಗಿದ್ದಾರೆ. ಅವರು ಕೂಡ ಡ್ಯೂಟಿಗೆ ಹೋಗಲ್ಲ ಅಂತ ಅನ್ಕೋತೀನಿ. ಇನ್ನೂ ಟೈಮ್ ಇದೆ, ಆದರೆ ಗೊತ್ತಿಲ್ಲ ಹೋಗ್ತಾರೋ ಹೋಗಲ್ವೋ ಅಂತ ಗೊತ್ತಿಲ್ಲ. ಆದರೆ ಹೋಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಾಂದರೆ ಹೋಗೋದಿದ್ದಿದ್ರೆ ಇಷ್ಟೊತ್ತಿಗೆಲ್ಲ ಹೊರಟ್ಬಿಡ್ತಿದ್ರು. ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ.
ನೋಡೋಣ, ಇವಾಗ ತಿಂಡಿಗೆ ರೆಡಿ ಮಾಡಿಬಿಡೋಣ, ಮತ್ತೆ ಸಿಗ್ತೀನಿ. ಓಕೆ ಗಾಯ್ಸ್, ನಾನು ದೇವಸ್ಥಾನದಿಂದ ಬಂದು ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ತಿಂಡಿ ಎಲ್ಲ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹೊರಗಡೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ನಾನು ನಿಮಗೆ ಅಲ್ಲಿ ಹೋದ್ಮೇಲೆ ತಿಳಿಸ್ಕೊಡ್ತೀನಿ. ಇವಾಗ ಲೇಟಾಗಿದೆ, ಹೋಗ್ತಾ ಇದ್ದೀವಿ. ಟೈಮ್ ಬಂತು 4:45 ಇವಾಗ ಹೊರಡೋಣ. ಅಲ್ಲೇ ಹೋಗಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ. ಇನ್ನು ಗಾಯ್ಸ್, ನಾವು ಇವಾಗ ಸಂಜೆಯಿಂದ ಮತ್ತೆ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಸ್ವಲ್ಪ ಒಡವೆ ಅಂಗಡಿಗೆ ಹೋಗಬೇಕಿತ್ತು. ನಾನು ಚಾಮುಂಡೇಶ್ವರಿ ಜ್ಯುವೆಲರಿ ಶಾಪ್ಗೆ ಬಂದೆ. ಇವಾಗ ಏನೋ ತೊಗೋಬೇಕಾಗಿತ್ತು, ದೀಪಾವಳಿಲೇ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ, ಆದರೆ ನಮಗೆ ಆಗಲಿಲ್ಲ. ಹಾಗಾಗಿ ಇವತ್ತು ನೋಡೋಣ ತೊಗೊಳ್ಳೋಣ ಅಂತ ಬಂದ್ವಿ. ಜನ ಅಂತೂ ತುಂಬಾ ಜಾಸ್ತಿ ಇದ್ದಾರೆ. ಇವಾಗ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಮದುವೆ ಲಗ್ನ ತುಂಬಾ ಇರುತ್ತೆ. ಹಾಗಾಗಿ ಮದುವೆ ಮಾಡೋರೆಲ್ಲ ತುಂಬಾ ಎಲ್ಲ ಒಡವೆ ಎಲ್ಲ ಮಾಡಾಕೋಕ್ಕೆ ಬಂದಿದ್ದರು. ನಾವು ವೇಟ್ ಮಾಡ್ತಾ ಇದ್ವಿ. ನಾವು ಅಲ್ಲಿ ಹೋದ್ವಿ, ನಾವು ಅಂದ್ಕೊಂಡಿದ್ದು ಆಗುತ್ತೆ ಅಂತ ಅಂದ್ಕೊಂಡೆ, ಆದರೆ ಅದ್ಯಾಕೋ ಥರ ಕಾಣಲಿಲ್ಲ. ನಾನು ನವೀನ್ ಕೂಡ ಮಾತಾಡ್ತಾ ಇದ್ವಿ ಏನು ಮಾಡೋದು ಅಂತ. ನವೀನ್ ಫೋನೆಲ್ಲ ಮಾಡ್ತಾಯಿದ್ರು, ಆದರೆ ಅದು ಇವತ್ತಾಗಲ್ಲ ಅಂತ ಅಂದ್ಕೊಂಡು ಸರಿ ಅಂತ ಹೇಳಿ ಅವ್ರ ಹತ್ರನೂ ಕೂಡ ಧರ್ಮಣ್ಣನ ಹತ್ರನೂ ಕೂಡ ಮಾತಾಡಿಕೊಂಡು, ಇಲ್ಲ ನೀನೊಂದು 2-3 ದಿನ ಟೈಮ್ ಕೊಡಿ ಬರ್ತೀವಿ ಅಂತ ಹೇಳಿ ಅಂದ್ಕೊಂಡು, ನಾವು ಯಾಕೆ ಹೋಗಿದ್ವಿ ಏನಕ್ಕೆ ಹೋಗಿದ್ವಿ ಅಂತ ನಾನು ಅದನ್ನು ತಗೊಂಡ ಮೇಲೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಜನ ಅಂತೂ ನೋಡ್ತಾ ಇರ್ಬೋದು, ಇಷ್ಟೊಂದು ರೈಟಲ್ಲೂ ಕೂಡ ಎಷ್ಟು ಜನ ಇದ್ದಾರೆ. ನಾವು ಹೋಗಿದ್ದಾಗ 11 ಚಿಲ್ಲರೆ ಇತ್ತು ಚಿನ್ನ 1 ಗ್ರಾಮ್ಗೆ. ಯಪ್ಪ, ಇಷ್ಟೊಂದು ರೈಟ್ ಆಗಿದೆ, ಆದರೂ ಕೂಡ ಇಷ್ಟೊಂದು ಜನ ಇದ್ದಾರಲ್ಲ ಅಂತ. ಬಡವರೆಲ್ಲ ಮದುವೆ ಮಾಡೋರು ಹೇಗೆ ಮಾಡ್ತಾರಪ್ಪ ಅಂತ ಕೂಡ ನನ್ನ ಟೈಮ್ ಅನ್ನಿಸ್ತಾ ಇತ್ತು. ಆದರೂ ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ರೈಟ್ ಎಷ್ಟೇ ಆದರೂ ಚಿನ್ನ ತಗೊಳ್ಳೇಬೇಕು, ಮದುವೆ ಮಾಡಲೇಬೇಕು. ಹಾಗಾಗಿ ನಾನು ನವೀನ್ ಇಬ್ಬರು ಕೂಡ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಬೇಜಾರು ಕೂಡ ಒಂದು ಕಡೆ ಬೇಜಾರಾಗ್ತಾಯಿತ್ತು. ಸರಿ ಆಯಿತು ನಡಿ ಮನೆಗೆ ಹೋಗೋಣ, ಇನ್ನೇನೋ ಮಾಡೋಕ್ಕಾಗಲ್ಲ, ಎಷ್ಟೊತ್ತು ಕೂತ್ರು ಅಷ್ಟೇ ಅಂತ ಹೇಳಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಪರಿಚಯದವರೆಲ್ಲ ಕೂಡ ಮಾತಾಡ್ತಾಯಿದ್ರು. ಒಡವೆ ಅಂಗಡೀಲಿ ತುಂಬ ನನಗೆ ಹುಡುಗರೆಲ್ಲ ತುಂಬ ಪರಿಚಯ, ತುಂಬ ಚೆನ್ನಾಗಿ ಪರಿಚಯ ಆಗಿದ್ದಾರೆ. ಅವರು ಕೂಡ ಎಲ್ಲ ಸ್ಮೈಲ್ ಕೊಡ್ತಾಯಿದ್ರು. ಈ ಥರ ಹಿಂಗಾಯಿತು, ಏನೂ ಮಾಡೋಕ್ಕಾಗಲ್ಲ ಅಂತ. ಸರಿ ಆಯಿತು, ನೆಕ್ಸ್ಟ್ ಟೈಮ್ ನೋಡೋಣ ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ನಾವು ಮನೆಗೆ ಬಂದ್ವಿ. ಓಕೆ ಫ್ರೆಂಡ್ಸ್, ಇವಾಗ ನಾನು ಒಬ್ಬಟ್ಟು ಇಟ್ಟಿತ್ತು ಸ್ವಲ್ಪ, ಅದನ್ನು ಇವಾಗ ತಟ್ಟಿ ಬೇಯಿಸೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಚಪಾತಿ ಮಾಡಿದ್ನಲ್ಲ, ಚಪಾತಿನೂ ಇತ್ತು 1-2, ಹಾಗಾಗಿ ಅದನ್ನು ಕೂಡ ಬೇಯಿಸಿದ್ದೀನಿ. ಅಡುಗೆ ಮನೆಯೆಲ್ಲ ಈ ಥರ ಅಂಟ್ಕೊಬಿಟ್ಟಿದೆ. ಇವಾಗೆಲ್ಲ ಇದನ್ನೆಲ್ಲ ಮಾಡಾದಮೇಲೆ ನೀಟ್ ಮಾಡ್ಕೋಬೇಕು. ಒಡವೆ ಅಂಗಡಿಗೆ ಹೋಗಿದ್ದು ಅಂತ ಹೇಳಿದ್ವಲ್ಲ, ಏನಕ್ಕೆ ಹೋಗಿದ್ದೋ ಯಾಕೆ ಹೋಗಿದ್ದೋ ಅಂತ ಹೇಳಿದ್ರೆ, ಹೋಗಿದ್ದ ಕೆಲಸ ಆಗಲಿಲ್ಲ, ಬೇಜಾರಾಯಿತು. ನಾವೇನೋ ಅಂದ್ಕೊಂಡು ಹೋದ್ವಿ, ಅದೇ ಏನೋ ಬೇರೆ ಆಗೋಯ್ತು, ಬೇಜಾರಾಯಿತು. ಒಂದೊಂದು ಟೈಮ್ ನಾವು ಅಂದ್ಕೊಂಡಂಗೆ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಬೇಜಾರೇ ಆಯಿತು. ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ. ನೋಡೋಣ, ಭಗವಂತ ಯಾವಾಗ ನಮಗೆ ಕರುಣೆ ತೋರಿಸ್ತಾನೆ, ಯಾವಾಗ ಕಂಡುಬಿಡ್ತಾನೆ ನಮ್ಮ ಮೇಲೆ, ಅವನ ಅನುಗ್ರಹ ಯಾವಾಗ ನಮ್ಮ ಮೇಲೆ ಬೀಳುತ್ತೋ ನೋಡೋಣ, ಆವಾಗ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡ್ವಿ. ಯಾಕೆ ಹೋಗಿದ್ದೋ ಏನಕ್ಕೆ ಹೋಗಿದ್ದೋ ಅಂತ, ನಾವೇನು ತಗೊಳಕ್ಕೆ ಹೋಗಿದ್ದೋ ಅಂತ ಅಂದ್ಕೊಂಡ್ರೆ, ನಾನು ಅದನ್ನು ತಗೊಂಡ್ಮೇಲೆ ನಾನು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ. ಅಲ್ಲಿವರೆಗೂ ಕೂಡ ನಾನು ಏನು ತಗೊಳಕ್ಕೆ ಹೋಗಿದ್ದೆ ಅಂತ ನಾನು ಹೇಳಲ್ಲ. ಸಿಕ್ಕಾಪಟ್ಟೆ ಬೇಜಾರು ಅಂದರೆ ತುಂಬಾ ಸಖತ್ ಬೇಜಾರಾಯಿತು. ನನಗಿಂತ ನವೀನ್ ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆಗಿರೋಲ್ಲ ನಾವು ಹೋಗಿದ್ದ ಕೆಲಸ ಈ ಥರ ಆಗೋಯ್ತಲ್ಲ ಅಂತ. ಆದರೂ ಕೂಡ ಏನೂ ಮಾಡೋಕ್ಕಾಗಲ್ಲ. ಹೇಳಿದ್ನಲ್ಲ, ನಾವು ಅಂದ್ಕೊಂಡಾಗ ಏನು ಕೂಡ ನಡೆಯಲ್ಲ. ದೈವ ಇಚ್ಛೆ, ದೇವ್ರ ಇಚ್ಛೆ ಅಂತೆ ಎಲ್ಲ ನಡೆಯೋದು. ಆ ಭಗವಂತನ ಆಜ್ಞೆ ಇಲ್ಲದೆ ಒಂದು ಹುಲ್ಕಡ್ಡಿನೂ ಕೂಡ ಹಳ್ಳಾಡಾಗತ್ತೆ ಅಲ್ವಾ ನವೀನ್? ಹೇಳಿ, ಬೇಜಾರಾಯ್ತಾ? ಹಾಂ, ನಾವೇನು ಅಂದ್ಕೊಂಡು ಹೋದ್ವಿ ಅದೇನೋ ಆಯಿತು ಅಲ್ವಾ? ಒಡವೆ ಅಂಗಡೀಲಿ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಬಿಟ್ಟಿದ್ದಾರೆ. ಹೊರಗಡೆ ಮಕ್ಕಳು ಪಟಾಕಿ ಹೊಡಿತಾ ಇದ್ದಾರೆ, ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದಾರೆ ನವೀನ್. ನಾನೇ ಅವರಿಗೆ ಸಮಾಧಾನ ಮಾಡ್ತಾಯಿದ್ದೀನಿ, ಹೋಗಲಿ ಬಿಡಿ, ಏನೂ ಮಾಡೋಕ್ಕಾಗಲ್ಲ, ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ ಅಂತ ಸುಮ್ಮನೆ ಸೀರಿಯಲ್ ನೋಡ್ತಾ ಕೂತಿದ್ದಾರೆ. ನನಗೂ ಕೂಡ ಬೇಜಾರಾಯಿತು, ಅವ್ರಿಗೂ ಕೂಡ ಬೇಜಾರಾಗಿದೆ ಅಲ್ವಾ ನವೀನ್? ಬೇಜಾರಾಯ್ತಾ? ಬೇಜಾರು ಮಾಡ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ, ಬೇಜಾರು ಮನಸ್ಸಲ್ಲಿ ಬೇಜಾರೈತೆ ಗೈಸ್, ಅಂದರೆ ಹೇಳ್ಕೊಳ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಈ ಥರ ಎಷ್ಟೋ ಸಲ ನಮಗೆ ನಮ್ಮ ಜೀವನದಲ್ಲಿ ಈ ಥರ ಆಗೋಗಿದೆ, ಏನೂ ಮಾಡೋಕ್ಕಾಗಲ್ಲ. ಇದೇ ಫಸ್ಟ್ ಆಗಿದ್ರೆ ಏನೋ ಬಿಡೋದು, ಆದರೆ ಇದೊಂದು ಖುಷಿ ಇತ್ತು ನಮಗೆ, ಏನೋ ಒಂದು ಹೋಪ್ ಇಟ್ಕೊಂಡು ಹೋಗಿದ್ವಿ. ಆದರೆ
ಅದಾಗಲಿಲ್ಲ. ನೋಡೋಣ ಸದ್ಯದಲ್ಲೇ ಆಗುತ್ತೆ ಅಂತ ನನ್ನ ಮನಸ್ಸು ಅನ್ನಿಸ್ತಾ ಐತೆ. ಆದಮೇಲೆ ನಾನು ನಿಮ್ಮ ಜೊತೆ ಖುಷಿಯಾಗಿ ವಿಡಿಯೋ ಮಾಡಿಕೊಂಡು ಶೇರ್ ಮಾಡ್ಕೋತೀನಿ. ಆದರೆ ಇವತ್ತು ಸಿಕ್ಕಾಪಟ್ಟೆ ಬೇಜಾರಾಯಿತು, ಏನು ಮಾಡೋಕ್ಕಾಗಲ್ಲ. ಇವಾಗ ಈ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಮತ್ತೆ ಸಿಗ್ತೀನಿ. ಓಕೆ.